ಗೈಸ್ ನೋಡಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದೀವಿ 110 ರೂಪಾಯಿ ಟಿಕೆಟ್ ಇಬ್ಬರಿಗೆ. ಗೈಸ್ ನೋಡಿ ಇದೊಂದು ಪ್ಯಾಂಟ್ ಬೆಲೆ 36,000 ರೂಪಾಯಿ ಅಂತೆ. ಗೈಸ್ ಈ ನನ್ನ ಮಗ ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಳ್ತಾನೆ ಗೈಸ್. ಇವತ್ತು ನಾನು ನನ್ನ ಮಗ ಇಬ್ಬರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅವ್ನ ಬರ್ತಡೇಗೆ ಬಟ್ಟೆ ತಗೊಬರೋಕ್ಕೆ ಗೈಸ್. ಮೊನ್ನೆ ಮಾಡ್ದಾಗೈತಲ್ಲ ಚಮ್ಮ ನಿನ್ನ ಬರ್ತಡೇ, ಆವಾಗಲೇ 1 ವರ್ಷ ಆಗೋಯ್ತು ಗೈಸ್. ಹೋದ ವರ್ಷ ನನ್ನ ಬ್ಲಾಗ್ ನೀವು ನೋಡಿರ್ತೀರ, 16 ವರ್ಷಕ್ಕೆ 16 ಗಿಫ್ಟ್ ಕೊಟ್ಟಿದ್ದೆ. ಈ ಸತಿ 17 ಕೊಡಲ್ಲ, ಒಂದನ್ನೇ ದೊಡ್ಡದಾಗಿ ಕೊಡ್ತೀನಿ. ಏನಂತ ಗೊತ್ತಿಲ್ಲ, ನೋಡ್ತಾ ಇರಿ ಹಂಗೆ ಬ್ಲಾಗ್. ಗೈಸ್ ಇಲ್ಲೊಂದು ದೊಡ್ಡ ಆಲ್ಮರ ಇತ್ತು ಗೈಸ್, ಇಲ್ಲೊಂದು ದೊಡ್ಡ ಆಲ್ಮರ ಇತ್ತು. ಒಂದ್ಸಲಿ ಲಾರಿ ಬಂದ್ಬಿಟ್ಟು ಆಲ್ಮರಕ್ಕೆ ಬಿದ್ದುಬಿಟ್ಟಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗೈಸ್. ನನಗೂ ಇಲ್ಲೇ ಆಕ್ಸಿಡೆಂಟ್ ಆಗಿದ್ದಿತ್ತು ಗೈಸ್. ಇಲ್ಲಿ ಗುದ್ದಿದ್ದಕ್ಕೆ ನಾನು ಆ ಕಡೆಯಿಂದ ಕ್ರಾಸ್ ಮಾಡ್ಕೊಬಂದೆ. ಇಲ್ಲಿ ಗುದ್ದಿದ್ದಕ್ಕೆ ಕಾರ್ ಹತ್ರ ಹೋಗಿ ಬಿದ್ದಿದ್ದೆ ಗೈಸ್. ನಾನು ಈ ಕೈ ಮುರಿದೋಗ್ಬಿಟ್ಟಿತ್ತು, ಅದೇ ಮಾರ್ಕಿದೆ. ಇದು ಕೈ ಮುರಿದೋಗ್ಬಿಟ್ಟಿತ್ತು ಗೈಸ್. ಹಿಡ್ಕೊಂಡೇ ನಿಂತಿದ್ದೆ, ಇಲ್ಲಿ ಬಿದ್ದೋಗ್ಬಿಟ್ಟು. ಸರಿ ಬಿಡಿ, ಇವಾಗ ಯಾಕೆ ಅದನ್ನ ನೆನ್ಸ್ಕೊಳ್ಳೋದು. ಗೈಸ್ ಅಲ್ಲಿ ಆಟೋಗೆ ವೆಯ್ಟ್ ಮಾಡಿದ್ವಿ. ಆಟೋ ಓದ್ತೈತಲ್ಲ, ಇಲ್ಲಿಂದ ನಾವೇ ಹತ್ಬೋದಾಗಿತ್ತಲ್ಲ. ಗೈಸ್ ಇವನೊಬ್ಬ ವೇಸ್ಟ್ ನನ್ನ ಮಗ. ಇವನು ಹೇಳ್ಬೇಕು ತಾನೇ, ಆಟೋ ಓದ್ತೈತಂತ. ಆಟೋಗೆ ವೆಯ್ಟ್ ಮಾಡಿದ್ವಿ, ಆಟೋ ಸಿಗ್ಲಿಲ್ಲ. ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಬಟ್ಟೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಈ ನನ್ನ ಮಗನ ಬರ್ತಡೇ. ನನ್ನ ಬರ್ತಡೇ ನಾನು ಸೆಲೆಬ್ರೇಷನ್ ಮಾಡ್ಕೊತೀನಿ ಇಲ್ಲ, ಈ ನನ್ನ ಮಗನ ಮಾತ್ರ ಮಾಡಬೇಕು. ಏನಕ್ಕಂದ್ರೆ ಹುಟ್ಬಿಟ್ಟವನಲ್ಲ, ಅದಕ್ಕೆ ಮೊನ್ನೆ ಮಾಡ್ದಂಗೆ ಐತೆ ಗೈಸ್ ಇವನ್ ಬರ್ತಡೇನ. 16 ವರ್ಷಕ್ಕೆ 16 ಗಿಫ್ಟ್ ಕೊಟ್ಟಿದ್ದೆ. ನೋಡಿಲ್ಲ ಅಂದರೆ ಆ ವ್ಲಾಗ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ ಆಯಿತಾ. ಅಷ್ಟು ಬೇಗ ವರ್ಷ ಹೋಗಯ್ಯ, ಸೈಡಲ್ಲೇ ಹೋಗ್ತಾ ಇದ್ದೀವಿ. ಸುಮ್ಮನೆ ಆರನ್ ಮಾಡ್ತಾರೆ ಗೈಸ್. ನಾವು ನೋಡ್ರಿ ಮಣ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಫುಟ್ಪಾತಲ್ಲಿ ನೋಡ್ರಿ. ಇಲ್ಲಿ ಹೋಗ್ತಾ ಇದ್ದೀರಿ, ಆರನ್ ಮಾಡ್ತಾವ್ರೆ. ಏನೋ ಅವ್ರಿಗೆ ಅಡ್ಡ ಹೋಗ್ಬಿಡ್ತೀವಿ ಅಂದ್ಬಿಟ್ಟು. ಜನಕ್ಕೆ ಭಯ ಗೈಸ್, ನಡ್ಕೊಂಡು ಹೋಗ್ತಾವ್ರೆ. ಪಾದಚಾರಿಗಳಿಗೆ ಗುದ್ಬಿಟ್ರು ಅಂತ ನ್ಯೂಸಲ್ಲಿ ಬಂದ್ಬಿಡ್ತೈತೆ ಅಂತ. ಸೊ ಗೈಸ್ ಆಮೇಲೆ ಸಿಗ್ತೀನಿ. ಬಿಸಿಲು ಗೈಸ್. ಪುಷ್ಪ ಆಂಟಿ ಅಂಗಡಿ ಗೈಸ್. ಪುಷ್ಪ ಆಂಟಿ ಅವ್ರ ಅಂಗಡಿ. ನಮ್ಮಮ್ಮನ ಫ್ರೆಂಡದು ಗೈಸ್. ನಮ್ಮಮ್ಮ ಏನೇನ ಒಂದಿನ ಹೋಗಿಲ್ಲ ಅಂದರೆ ಆಂಟಿ ಫೋನ್ ಮಾಡಿ ಕರೀತಾರೆ, ಯಾಕೆ ಬೇಬಿ ಬಂದಿಲ್ಲ ಅಂತ. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರು. ಅಯ್ಯೋ ಬಿಸಿಲು. ನಮ್ಮೂರು ಗೌರ್ಮೆಂಟ್ ಸ್ಕೂಲು ಗೈಸ್. ಇದು ನಮ್ಮೂರು. ಅವಾಗ ಈ ಥರ ಇರಲಿಲ್ಲ ಬಿಡಿ, ಫುಲ್ಲು ಮರಗಳಿದ್ದು ಚೆನ್ನಾಗಿತ್ತು. ಈಗ ಮರಗಳೇ ಇಲ್ಲ, ಹಿಂಗಾಗ್ಬಿಟ್ಟಿತ್ತು ನೋಡಿ ನಮ್ಮೂರು ಗೈಸ್. ನೋಡಿ ರೋಡ್ ಕ್ಲೀನ್ ಮಾಡ್ತಾ ಅವರೇ ನಮ್ಮೂರಲ್ಲಿ. ಅಲ್ಲಿ ಜಾಸ್ತಿ ಇದ್ದಿತ್ತು ಚಮ್ಮು, ಅದೇನೇನೋ ಮೊಳೆಗಳು ಎಲ್ಲ ಕ್ಲೀನ್ ಮಾಡ್ತಾ ಅವರೇ. ಗೈಸ್ ಇವಾಗ ಇವ್ರ ಗಾಡಿನಲ್ಲಿ ತಾತ ಹೋದ್ರು ನೋಡಿ. ಆ ತಾತನ ತೋರಿಸು, ಅಲ್ಲಿ ಹೋಗ್ತಾವ್ರೆ ನೋಡಿ ಅವ್ರದ್ದು. ತಾತ ಅವ್ರದ್ದು ಮಾವಿನಕಾಯಿ ತೋಟ ಇತ್ತು. ಚಿಕ್ಕ ವಯಸ್ಸಲ್ಲಿ ಕದ್ಬಿಟ್ಟು ಒಂದ್ಸಲ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಗೈಸ್. ಓಡೋಗ್ಬಿಟ್ಟಿದ್ವಿ, ಸಿಕ್ಕೇ ಇರಲಿಲ್ಲ. ಬರ್ತೀನಿರೋ ಮನೆ ಹತ್ರ ಅಂತ ಎದುರಿಸ್ಬಿಟ್ಟಿದ್ರು, ಆದರೆ ಮನೆ ಹತ್ರ ಬರಲಿಲ್ಲ ಅವರು. ನಮ್ಮೂರಲ್ಲಿ ಜಿಮ್ ಆಗಿದೆ ಗೈಸ್. ನಮ್ಮೂರಲ್ಲಿ ಜಿಮ್ಮು ಗೈಸ್. ನಮ್ಮೂರು ಬಸ್ ಸ್ಟ್ಯಾಂಡ್ ಏನೂ ಇರಲಿಲ್ಲ ಮೊದಲು. ಈ ಆರ್ಚ್ ಒಳಗಡೆ ಹೋದ್ರೇ ಘಾಟಿಗೆ ಹೋಗೋದು. ಇಲ್ಲಿಂದ 8 ಕಿಲೋಮೀಟ್ರ್ ಘಾಟಿ ಸುಬ್ರಹ್ಮಣ್ಯ. ಹಿಂಗೆ ಹೋದರೆ ಸ್ಟ್ರೈಟು ಹಿಂದೂಪುರ ಗೌರಿಬಿದನೂರು ರೋಡು. ಗೈಸ್ ನಮ್ಮೂರಿಂದ ಆಟೋದಲ್ಲಿ ಬಂದ್ವಿ. ಇವಾಗ ಓಲ್ವೋ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದೇನು ಫಾಸ್ಟಾಗಿ ಹೋಗುತ್ತೋ ನಿಧಾನಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಸ್ ಫುಲ್ ಖಾಲಿ ಇದೆ. ಸೊ ಫ್ರೀ ಟಿಕೆಟ್ ಏನಲ್ಲ ಗೈಸ್, ಇಲ್ಲಿ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀವಿ. ಓಕೆ ಮತ್ತೆ ಸಿಗುವ. ಕಂಡಕ್ಟ್ರೇ ಬಂದಿಲ್ಲ, ಬಸ್ ಮೂವ್ ಆಗ್ತಾ ಇದೆ. ಸ್ಕ್ಯಾನ್ ಆ್ಯಂಡ್ ಪೇ. ಎಲ್ಲೇ ಹೋದ್ರೂ ಇವಾಗ ಫೋನ್ಪೇ ಇದ್ರೆ ಸಾಕು. ಫೋನ್ಪೇ ಇದ್ರೆ ಸಾಕಾಗಲ್ಲ, ಅದ್ರಲ್ಲಿ ದುಡ್ಡು ಇರಬೇಕು. ಬರೀ ಫೋನ್ಪೇ ಅಂತಂದರೆ ಆಗಲ್ಲ. ಗೈಸ್ ನೋಡಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. 110 ರೂಪಾಯಿ ಟಿಕೆಟ್
ಬರಿಗೆ. ಹೆಬ್ಬಾಳವರೆಗೂ ಬಸ್ಸಲ್ಲಿ ಹೋದ್ವಿ, ಅಲ್ಲಿಂದ ಕಾರಲ್ಲಿ ಹೋದ್ವಿ. 1 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಾಗಿಲ್ಲ ಗೈಸ್. ಇನ್ನೂ ಮೊನ್ನೆ ಸೆಲೆಬ್ರೇಟ್ ಮಾಡಿರೋ ಥರ ಇದೆ ನನ್ನ ಮಗನ ಬರ್ಡೇನ. ಸೊ ಇವಾಗ ನಾವು ಹೋಗ್ತಾ ಇರೋದು ಅವ್ನ ಬರ್ತಡೇಗೆ, ಮತ್ತು ಇವಾಗ ಯುಗಾದಿ ಹಬ್ಬ ಬರ್ತಿದ್ದಲ್ಲ. ಸೊ ಎರಡೂ ಒಂದಿನ ಅಷ್ಟೇ ಗ್ಯಾಪ್ ಇರೋದ್ರಿಂದ ಎರಡಕ್ಕೂ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಮೆಜೆಸ್ಟಿಕ್ ಹತ್ರ ಇರೋ ಸುಖಸಾಗರ್ ಅನ್ನೋ ಬಿಲ್ಡಿಂಗಲ್ಲಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿ ಎಲ್ಲ ಥರ A to Z ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಸೊ ನಾವು ಇಲ್ಲಿಗೆ ಬಂದ್ವಿ ಬಟ್ಟೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ ಎಲ್ಲ ಸೆಲೆಕ್ಟ್ ಮಾಡ್ಕೊತಾ ಇದ್ದಾನೆ. ಬೇಡ ಸಾಕು, ಇವಾಗಲೇ ಎಷ್ಟೊಂದು ಇದಾಗಿರುತ್ತೆ ಬಿಲ್ಲು ಗೈಸ್. ನೋಡಿ ಇದು ಒಂದು ಪ್ಯಾಂಟ್ ಬೆಲೆ 36,000 ರೂಪಾಯಿ ಅಂತೆ. ಇದನ್ನೇ ತೊಗೊಳ್ತಾ ಇದ್ದೀರಿ ಈಗ. ಒಂದು ಇರ್ಲಿನಾ, ಅದು ವೈಟ್ದು, ಅದು ಟೋಟಲ್ 5 ಜೊತೆ ಬಟ್ಟೆ ತೊಗೊಂಡ ನನ್ನ ಮಗ. 1 ಜೊತೆ 2 ಜೊತೆಗಂತೂ ಸುಮ್ಮನೆ ಆಗೋ ಅಂಥ ಮಗುನೇ ಅಲ್ಲ ಅದು. ಸೊ ಅದಾದಮೇಲೆ ವಾಚ್ ಬೇಕು ಅಂತ ಹೇಳ್ದ. ನೋಡಿ ಅಲ್ಲೇ ಹಾಗೆ ಎಲ್ಲ ಒಂದೇ ಬಿಲ್ಡಿಂಗಲ್ಲೇ ಸಿಗುತ್ತೆ ಅಲ್ವಾ, ಪಕ್ಕದಲ್ಲೇ ಇರುತ್ತೆ. ಸೊ ವಾಚ್ ತೊಗೊಂಡ್ವಿ. ನನಗೂ ಇಷ್ಟ ಆಯಿತು ಅಂದ್ಬಿಟ್ಟು ನಾನು 2 ವಾಚ್ ತೊಗೊಂಡೆ. ಒಂದು ಅರ್ಮಾನಿ ಮತ್ತು ನನ್ನ ಮಗಂದು ಇನ್ನೊಂದು ಅರ್ಮಾನಿನೇ, ಮತ್ತು ಇನ್ನೊಂದು ಬ್ರ್ಯಾಂಡದು ಬೇರೆದು. ಆ ಅಣ್ಣ ಹೇಳ್ತಾಯಿದ್ರು, ಮೇಡಮ್ ಕೆಲವೊಂದು ಬ್ರ್ಯಾಂಡನ್ನ ನೀವು ಯೂಟ್ಯೂಬಲ್ಲಿ ಶೋ ಮಾಡಬೇಡಿ, ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ, ಅದು ಡಿಲೀಟ್ ಆಗಿಬಿಡುತ್ತೆ, ಅದು ಇದು ಅಂತಂದ್ಬಿಟ್ಟು. ಇಲ್ಲ ಬಿಡಿ ಎಣ್ಣೆ ಹಾಕಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಸೊ 2 ವಾಚ್ ತೊಗೊಂಡ್ವಿ. ಲೂಸ್ ಇತ್ತು. ಅದು ನೋಡಿ ಇದೊಂದು ತೊಗೊಂಡೆ. ಹಿಂದೆಗಡೆ ಇರೋದು ತೊಗೊಂಡಿಲ್ಲ, ಅದು ಸುಮ್ಮನೆ ಇಟ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಅಷ್ಟರಲ್ಲಿ ಸ್ವಲ್ಪ ಲೂಸ್ ಇತ್ತಲ್ಲ, ಟೈಟ್ ಮಾಡಿ ಅಂತ ಹೇಳಿದ್ವಿ ಅವ್ರಿಗೆ. ಅಷ್ಟರಲ್ಲಿ ಬಟ್ಟೆ ಎಲ್ಲ ಇದು ಪ್ಯಾಕ್ ಮಾಡಿಸೋಣ, ಬಿಲ್ ಮಾಡಿಸೋಣ ಅಂತ ಬಂದ್ವಿ. ಸೊ ಟೋಟಲ್ಲು ಬಟ್ಟೆದೆಲ್ಲ ಎಷ್ಟಾಗಿರ್ಬೋದು ಗೆಸ್ ಮಾಡಿ ನೋಡುವ. ಹಾಗೆ ವಾಚ್ ಕೂಡ ಅಷ್ಟೇ, ಪ್ರೈಸ್ ಎಷ್ಟು ಅಂತ ನೀವೇ ಗೆಸ್ ಮಾಡಿ. ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಅರ್ಮಾನಿ ಸ್ಟಾರ್ಟಿಂಗ್ ಏನು ಪ್ರೈಸ್ ಇದೆ ಅಂತಂದ್ಬಿಟ್ಟು. ಸೊ ಇದು ಒರಿಜಿನಲ್ ನಾವು ತೊಗೊಂಡಿದ್ದು. 3 ವಾಚ್ ತೊಗೊಂಡ್ವಿ. ಮತ್ತು ನಾನು 2 ಪೇರ್ ಡ್ರೆಸ್ ತೊಗೊಂಡೆ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ ನಾನು, ಯಾಕೆಂದರೆ ರಂಜಾನ್ ಅಲ್ವಾ. ರಂಜಾನ್ ಮತ್ತು ಯುಗಾದಿ ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಜನ ಜಾಸ್ತಿ ಇದ್ದರು, ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಅಷ್ಟು ಜನ ಇದ್ದರು ಅಲ್ಲಿ. ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು ಅಂದ್ಬಿಟ್ಟು ಇಲ್ಲಿ ಅನಂತಪುರ ಗೇಟಲ್ಲಿ ಇದೆಯಲ್ವಾ ಯಲಹಂಕ, ಅಲ್ಲಿ ರಮಣಶ್ರೀ ಹೋಟೆಲ್ಗೆ ಬಂದ್ವಿ. ಊಟ ಮಾಡೋಕ್ಕೂ ಮೊದಲು ಸ್ನ್ಯಾಪ್ ಹಾಕೋದೇ ಎಲ್ಲರದ್ದು ಕೆಲಸ ಅಲ್ವಾ. ಸೊ ನಾವು ಅದನ್ನೇ ಮಾಡಿದ್ವಿ. ಇಲ್ಲಿ ಊಟಕ್ಕೆ ನಾವು ಬಂದಿದ್ದೆ 4 ಗಂಟೆ ಆಗಿಬಿಟ್ಟಿತ್ತಲ್ವಾ. ಸೊ ಸ್ನ್ಯಾಕ್ಸ್ ಅಷ್ಟೇ ಇತ್ತು, ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದು ಅಲ್ಲದೆ ಒಲೆನಲ್ಲಿ ಅಡುಗೆ ಮಾಡ್ತಿದ್ದಂತೆ ಗೈಸ್. ಇವಾಗ LPG ಗ್ಯಾಸ್ಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಲ್ವಾ, ಬೇಗ ಬರ್ತಾಯಿಲ್ಲ ಅಂತಂದ್ಬಿಟ್ಟು ಒಲೆನಲ್ಲೇ ಮಾಡ್ತಾಯಿದ್ರು ಎಲ್ಲ ಅಡುಗೆ ಎಲ್ಲ. ಅವರೇ ಹೇಳಿದ್ರು, ಅದಕ್ಕೆ ಊಟ ಖಾಲಿ ಆಗಿಬಿಟ್ಟಿದೆ ಅಂತಲೂ ಹೇಳಿದ್ರು, ಲಿಮಿಟಾಗಿ ಮಾಡ್ತಿದ್ದಾರಂತೆ. ಸೊ ಊಟ ಎಲ್ಲ ಆದಮೇಲೆ ಇದೊಂದು ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲದ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಇಲ್ಲಿಗೆ ಇದೊಂದು ಸೆಕೆಂಡ್ ಟೈಮ್ ಏನೋ ಬರ್ತಾ ಇರೋದು. ಊಟ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಡೋರ್ ನೋಡಿ ಎಷ್ಟು ಯೂನಿಕ್ ಆಗಿದೆ, ಒಂಥರ ಹಳೇ ಕಾಲದ್ದು ವಾಡೆ ಮನೆಗಳಿಗೆ ಇಟ್ಟಿರ್ತಾರಲ್ಲ ಆ ಥರ ಇದೆ, ಚೆನ್ನಾಗಿದೆ. ಬರ್ತಡೇ ಬಾಯ್, ಖುಷಿನಾ? ನಾವು ಹೋದಾಗ ಎಷ್ಟು ಗಂಟೆ ಜಮ್ಮು ಗೈಸ್? ನಾವು ಮನೆ ಬಿಟ್ಟಾಗ 11 ಗಂಟೆ, ಈಗ 6:50 ಮನೆಗೆ ಬಂದಿದ್ದೀವಿ. ಎಷ್ಟು ಟ್ರಾಫಿಕ್ ಅಂದರೆ ಫುಲ್ಲು ಜನ ಬೆಂಗಳೂರಲ್ಲಿ. ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ 2 ಒಟ್ಟೊಟ್ಟಿಗೆ ಇದ್ದಾವಲ್ಲ, ಅದಕ್ಕೆ ಜನ ಜಾಸ್ತಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಗೈಸ್ ಇವನು ಬರ್ತಡೇ ಬಾಯ್. ಏನಪ್ಪ ಸಾಕ ಇಷ್ಟೇ? ಏನೇನು ತೊಗೊಂಬಂದಿ ಗೊತ್ತಾ ಗೈಸ್? ಫಸ್ಟು ಇದೇನಪ್ಪ ಅಕ್ಕಿ ಹಿಡ್ಕೊಂಡು ಅನ್ಬೇಡಿ, ಇದನ್ನು ತೊಗೊಂಡು ಬಂದ್ವಿ. ಇದು ರಾಜಮುಡಿ ರೈಸ್ ಅಂತಾರಲ್ಲ, ಅದಿದು ರಾಜಮುಡಿ ರೈಸ್ 70 ರೂಪೀಸ್ kg. ಸುಮ್ಮನೆ ಇದು ಡಯಟ್ ಮಾಡೋರಿಗೆ ಗೊತ್ತಿರುತ್ತೆ ಗೈಸ್. ನೋಡಿ ಇದ್ರದ್ದು MRP ರೇಟು 36,000. ಅರ್ಮಾನಿ ಬ್ರ್ಯಾಂಡ್. ಆಮೇಲೆ ಬ್ರ್ಯಾಂಡೆಡ್ ನನ್ನ ಮಗ ಇವನು. ಆಮೇಲೆ ಇದೊಂದು ಶರ್ಟು ಚಮ್ಮು, ಇದು ಎಷ್ಟು ಹಾಕೋ ಚಮ್ಮು? ಅದು ಡಾಲರ್ಸ್, ಇದೇನೋ ಡಾಲರ್ಸ್ ಥರ ಹಾಕ್ಬಿಟ್ಟಾರೆ, ಇದು ನಂಗೆ ಗೊತ್ತಿಲ್ಲ ಗೈಸ್. $138 ಇದು. ಆಮೇಲೆ ಈ ಬ್ಯಾಗು ಅಣ್ಣ ಅವರು ಮುಸ್ಲಿಮ್ ಅವ್ರು, ನಾವು ವಾಚ್ ತೊಗೊಂಡ್ರಲ್ಲ ಅವರು, ಇದು ಒಳಗಡೆ 3 ಪೀಸ್ ಇದೆ, 3 ಸೆಟ್ ಇದು, ಪ್ಯಾಕ್ ಆಫ್ 3. ಇದು ನಮ್ಗೆ ಅವರು ಗಿಫ್ಟಾಗಿ ಕೊಟ್ಟರು. ಏನಾದ್ರು ಮೇಕಪ್ ಐಟಮ್ಸ್ ಏನಾದ್ರು ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿದೆ ಅಲ್ವಾ, ಪಿಂಕ್ ಕಲರ್, ಕ್ಯೂಟಾಗಿದೆ. ಇದು ಅವ್ರು ನಮಗೆ ರಂಜಾನ್ ಸ್ಪೆಷಲ್ ಅಂತ ಗಿಫ್ಟಾಗಿ ಕೊಟ್ಟರು. 2 ಶರ್ಟ್ ಚಮ್ಮ.
ಈ ಥರ ಇದೆ. ಒಬ್ಬ ಈ ಒಂದು ಬರ್ತಡೇ ಬಂದ್ಬಿಟ್ರೆ ನನಗೆ ಇದೊಂದು ಪ್ಯಾಂಟು ಸಕ್ಕದಾಗೈತೆ ಗೈಸ್. ಕ್ಲಾತ್ ಮಾತ್ರ ಸೂಪರಾಗೈತೆ. ಇದೆಲ್ಲ ಹಾಕೋರೋ ಗೊತ್ತಿಲ್ಲ ಗೈಸ್ ನನಗೆ. ಹಾಂ, ಇಲ್ಲಿ ಹಾಕಿದ್ದಾರೆ ನೋಡಿ. ಇದೇನು ವೈ ಅಂತ ಹಾಕ್ಬಿಟ್ಟವ್ರೆ. ಅದು ಜಾಪನೀಸಲ್ಲಿ. ಹೌದಾ, 498 ವೈ ಅಂತೇನು XYZ ಥರ ಹಾಕ್ಬಿಟ್ಟವ್ರೆ. ಇದು 1899 ಗೈಸ್ ಈ ಪ್ಯಾಂಟ್. ಎಲ್ಲ ಫುಲ್ಲು ಬ್ರ್ಯಾಂಡ್ ಆಗಿರೋದೇ ಕೊಡ್ಸಿದ್ದೀನಿ. ಹೋದ ವರ್ಷವೂ ಅಷ್ಟೇ. ಇವನ್ ಲಾಸ್ಟ್ ಇಯರ್ದು ವ್ಲಾಗ್ ಯಾರು ನೋಡಿಲ್ಲ ಅವಾಗ ನೋಡ್ಕೊಬನ್ನಿ ಗೈಸ್. ಇದರಲ್ಲೇ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಚಮ್ಮು ಇದ್ರದ್ದು ಇದಿಲ್ಲ ಟ್ಯಾಗ ಕಿತ್ತಾಕ್ಬಿಟ್ಟ. ಅದು ಎಲ್ಲೋಯ್ತೋ ಗೊತ್ತಿಲ್ಲ. ಇವನು ಅಷ್ಟು ಬೇಗ ಆತ್ರದವನು. ಅದು ಒಂದು ಶರ್ಟು. ಇದು ನನ್ನ ಫೇವ್ರೆಟ್. ಇದೊಂದು ಬರ್ತಡೆಗೆ ಹಾಕೊಂಡ್ಮೇಲೆ ನೋಡಿರಂತೆ ಬಿಡಿ. ಇದು 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 ಎಷ್ಟಿದು 1875. ನೋಡಮ್ಮ ನಿನ್ನ ಮೊಮ್ಮಗನ ಬಟ್ಟೆಗಳು. ಇದು 2199. ಆಮೇಲೆ ಇದು ಚಮ್ಮು ಇದ್ರದ್ದು ಕಿತ್ತಾಕ್ಬಿಟ್ಟಿದ್ಯಾ? ಅದು ಇಲ್ಲ, ಅಲ್ಲ ಅಂಗಡಿನೆಲ್ಲ ಕಿತ್ತಾಕ್ದೆ ಅನಿಸುತ್ತೆ. ನಾನೇ ಇದು ಎಲ್ಲೇ ಬಂದ್ಬಿಡ್ತು. ಇದೊಂದು ಆಯ್ತಾ? ಎಷ್ಟು ಶರ್ಟು? 1 2 3 4 ಶರ್ಟು. 1 2 4 ಅಲ್ಲ 5 ಶರ್ಟ್ ಗೈಸ್. 5 ಶರ್ಟ್. ಅಲ್ಲೊಂದು ಪ್ಯಾಂಟ್ ಐತೆ. ಎಲ್ಲಿ? ಅಲ್ಲಿ ಇದು 1 2 3 4 5 ಪ್ಯಾಂಟ್. 5 ಶರ್ಟು 5 ಪ್ಯಾಂಟು. ಇದ್ರದ್ದು ಎಲ್ಲ ಗೊತ್ತಿಲ್ಲ ಗೈಸ್. ಆಮೇಲೆ ಇದೊಂದು ಪ್ಯಾಂಟು. ಪ್ಯಾಕಿಂಗ್ ಚೆನ್ನಾಗಿ ಮಾಡ್ಯಾರ. ವೈಟ್ ನಮ್ಬಿಟ್ಟು ಗಲೀಜಾಗ್ಬಿಡುತ್ತೆ ಅಂತ ಹಿಂಗೆ ಮಾಡೋರೆ, ತೆಗಿಯೋದು ಬೇಡ. ರೇಟ್ ಮಾತ್ರ ನೋಡೋಣ. ಇದು ಡೀಸೆಲ್ ಕಂಪ್ನಿ. ಅಲ್ಲ ಡಿಆರ್ ಕಂಪ್ನಿದು. ಚಮು ಇದ್ರ ಮೇಲೆ ಹಾಕಿಲ್ಲ ಚಮು. ಬಿಲ್ಲಲ್ಲಿ ಲೆಂತ್ ಅಷ್ಟೇ, ಅದು ಸೈಜ್ ಬಿಲ್ಲಲ್ಲಿ ಇರುತ್ತೆ. ಬಿಲ್ಲ ಇಸ್ಕೊಂಡಿಲ್ಲ ಇದು. ಆಮೇಲೆ ಕೂಡ ಹಿಂಗೆ ಪ್ಯಾಕ್ ಮಾಡಿ ಎತ್ತಿಕ್ಕು, ಗಲೀಜಾಗ್ಬಿಡುತ್ತೆ ವೈಟ್ ಕಲರ್ ಅಲ್ಲ. ನಾನು ಇವಾಗಲೇ ಬಿಡು ಕಾಣಿಸ್ತೇನೆ ಈ ಥರ. ಆಮೇಲೆ ವಾಚ್ ಗೈಸ್. ಎಲ್ಲ ಹೋದ್ಸತಿ ಫುಲ್ ಪ್ಯಾಕ್ ಮಾಡಿಕೊಂಡು ಮುರುಡೇಶ್ವರದಲ್ಲಿ ಓಪನ್ ಮಾಡಿದ್ದು. ಈ ವರ್ಷ ಇಲ್ಲೇ ಮನೇಲಿ ಕೂತ್ಕೊಂಡು ಓಪನ್ ಮಾಡ್ತಾ ಇದ್ದೀರಿ ಗೈಸ್. ಇದು ನಂದು. ಇದು ಎಷ್ಟಿರ್ಬೋದು ಗೆಸ್ ಮಾಡಿ ರೇಟ್. ಓಕೆ, ಒಂದು ವಾಚ್ಗಳದ್ದು ಮಾತ್ರ ನೀವೇ ಗೆಸ್ ಮಾಡಿ. 15K ಮೇಲೆ. ನನಗೆ ಕ್ಲೂ ಕೊಟ್ಬಿಡ್ತೀನಿ. 15K ಮೇಲೆ. ಇದೊಂದು 2 ಉಲ್ಟಾ ಇಕ್ಬಿಟ್ಟವ್ರೆ ಗೈಸ್ ಇವರು. ಇಲ್ಲ, ನಾನೇ ಉಲ್ಟಾ. ಇದೊಂದು ಇದರಲ್ಲಿ ನೋಡಿ 2 ಮುಳ್ಳಿರೋದು, ಸೆಕೆಂಡ್ಸ್ ಮುಳ್ಳಿಲ್ಲ. ಆಮೇಲೆ ಇದು ಡೈಮಂಡ್ದು. ಆಮೇಲೆ ಇದು ಬರ್ತಡೇ ಬಾಯ್ದು ಗಾಯ್ಸ್. ಬರ್ತಡೇ ಬಾಯ್ದು ಚೆನ್ನಾಗಿತ್ತು ವಾಚ್. ಇದು ಇಷ್ಟ ಆಯಿತು ನನಗೆ. ಇದು ಎಷ್ಟು ಅಂತ ಗೆಸ್ ಮಾಡಿ ನೀವು. ಒರಿಜಿನಲ್ ಇದು, ಬ್ರ್ಯಾಂಡೆಡ್ ಇದು ಒರಿಜಿನಲ್, ಡೂಪ್ಲಿಕೇಟ್ ಅಲ್ಲ. ಆಮೇಲೆ ಇನ್ನೇನು ತೊಗೊಂಡು ಅಷ್ಟೇ ಅಲ್ಲ. ನನ್ನ ಬಟ್ಟೆ ಹೆಂಗೋ ಉಲ್ಟಾ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ ನಾನು. ಹಂಗಲ್ಲ, ಹಿಂಗೆ ತಿರುಗಿಸೋದನ್ನ. ಹಾಂ, ಇವಾಗ ಹಾಕೊಂಬೇಡ, ಬಾರ್ಡೇ ದಿನ ಹಾಕು ಗೈಸ್. ಆಮೇಲೆ ನಾನು 2 ಜೊತೆ ಬಟ್ಟೆ ತೊಗೊಂಡೆ. ಇಷ್ಟಕ್ಕೆ ಎಷ್ಟಾಗಿರ್ಬೋದು ಗೈಸ್ ಗೆಸ್ ಮಾಡಿ. ಇದು ನಂದು ಡ್ರೆಸ್ಸು. ಓಪನ್ ಏನು ಮಾಡಲ್ಲ, ಹಂಗೆ ತೋರಿಸ್ತೀನಿ. ಇದು 3 ಪೀಸ್ ಸೆಟ್ಟು. ಕ್ಲಾತ್ ಮಾತ್ರ ಸಕ್ಕದಾಗೈತೆ ಗೈಸ್. ಇದು ನೋಡಿ 2395. ದುಪ್ಪಟ ನನಗೆ ಇದರಲ್ಲಿ ದುಪ್ಪಟನೇ ಜಾಸ್ತಿ ಇಷ್ಟ ಆಗಿದ್ದು. ಫುಲ್ ದೊಡ್ಡದು ಮತ್ತು ಚೆನ್ನಾಗಿದೆ. ಮತ್ತು ಇದು ಕಲರ್ ಇಷ್ಟ ಆಯಿತು. ಇದು ಒಳಗಡೆ ಎಲ್ಲ ಇದು ಹೊಸದಾಗಿ ಬಂದಿದೆಯಂತೆ. ಒಳಗಡೆ ಸ್ವಲ್ಪ ಬಿಚ್ಚು ತೋರಿಸ್ತೀನಿ ನೋಡಿ. ಈ ಥರ ಪಿಂಕ್ ಕಲರ್ ಕಾಂಬಿನೇಷನ್. ಇದು 2635. ಇದಕ್ಕೆ ದುಪ್ಪಟ್ಟ ಇದು. ಇಷ್ಟು ಗೈಸ್ ಇವತ್ತು ಶಾಪಿಂಗ್ ಮಾಡಿದ್ದು. ಆಮೇಲೆ ಬರ್ತಾ ನಮ್ಮಮ್ಮಂಗೆ ಎಲ್ಲೆಡಿಕೆ ತೊಗೊಂಡು ಹಂಗೆ ರಮಣಶ್ರೀ ಕ್ಯಾಲಿಫೋರ್ನಿಯಾಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಗೈಸ್. ಬರ್ತಾ ದೊಡ್ಡಾಪುರದಲ್ಲಿ ನಮ್ಮಮ್ಮಂಗೆ ಎಲ್ಲೆಡಿಕೆ ತೊಗೊಂಡು ಬರೋ ಅಷ್ಟರಲ್ಲಿ 7 ಗಂಟೆ ಆಗೋಯ್ತು ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ, ಅಂದರೆ ನನ್ನ ಮಗಂದು ಬರ್ತಡೇ ಶಾಪಿಂಗ್ ಬ್ಲಾಗ್.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ ನಾನು ಏನಪ್ಪ ಇದು ಲೈಟ್ ಬರ್ತೈತೆ ಅಂದ್ಕೊಂಡೆ, ಅದ್ರ ಚಾಡೋ ಇಲ್ಲಿ ಬಿದ್ದಿದ್ದಕ್ಕೆ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಏನು ಮಾಡಬೇಕು ಕಮೆಂಟ್ ಎಲ್ಲನೂ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಟೇಕ್ ಕೇರ್, ಲವ್ ಯು, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.